ಅವನು ಯಾರು ಅವ್ನು ಮಜೂರು ಹೇಳಿದ್ದು ಅಲ್ಲ ಅವನ ಮಗ ಕರ್ನಾಟಕದಲ್ಲಿ ಇದ್ಬಿಟ್ಟು ಹಿಂದಿ ಕಲಿ ಅಂತ ಹೇಳೋಕ್ಕೆ ಅವನ ಯಾವ ರಾಷ್ಟ್ರ ಭಾಷೆ ಅಂದ ತಕ್ಷಣ ಫೋರ್ಸಿಬಲ್ ಆಗಿ ನೀವು ಏನು ಗೊತ್ತಿಲ್ಲದೆ ಇರೋರಿಗೆ ಯಾಕೆ ಇಂಪ್ಲಿಮೆಂಟ್ ಮಾಡ್ತೀರಿ ಎಲ್ಲ? ಸರ್ಕಾರಕ್ಕೆ ನಾವು ಇದನ್ನ ಕ್ವಶನ್ ಕೇಳಬೇಕು. ಯಾಕಪ್ಪ ಕನ್ನಡದವ್ರು ಯಾರು BCom ಓದಲಿಲ್ವಾ? ಕನ್ನಡದವ್ರು ಯಾರು ಬ್ಯಾಂಕಿಂಗಲ್ಲಿ ಇಲ್ವಾ? ಕನ್ನಡದವ್ರು ಯಾರು ವಿದ್ಯಾವಂತರು ಇಲ್ವಾ? ರಾಹುಲ್ ಗಾಂಧಿಗೆ ಹೇಳಿ ಮಾತಾಡಿ, ರಾಹುಲ್ ಗಾಂಧಿಗೆ ಕನ್ನಡ ಮಾತಾಡಿ, ರಾಹುಲ್ ಗಾಂಧಿಗೆ ಹೇಳು. ಹಿಂದಿ ಬರಲ್ಲ ಅಂತ ಅಂದರೆ ನಮ್ಮಮ್ಮ ಆಟೋ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಹೋಗಿ ಬಂದು ಅವ್ರು ಹೋಗಿದ್ದು ಕೆಲಸ ಆಗ್ದಿರಾ ಅಲ್ಲಿ ನನ್ನ ಕನ್ನಡ ಬಂದಿಲ್ಲಪ್ಪ ನಾನು ವಾಪಸ್ ಬಂದೆ ಅಂತಂದರೆ ಹೆಂಗಿರುತ್ತೆ? ಚಪ್ಪಲಿ ತಗೊಂಡು ಹೊಡಿಬೇಕು ಸರ್. ಇಲ್ಲ, ಅವ್ರು ಬರದೇ ಇರ್ಬೋದು, ಓಕೆ. ಅವ್ರು ರೀಸೆಂಟಾಗಿ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ, ಅಟ್ಲೀಸ್ಟ್ ಅವ್ರ ಕೊಲೀಗ್ಸ್ ಇರ್ತಾರೆ, ಅವ್ರು ಹೆಲ್ಪ್ ತೊಗೊಂಡು ಸಪೋರ್ಟ್ ತೊಗೊಂಡು ಮಾಡ್ಬೋದು. ಆಗಲ್ಲ ಇಲ್ಲಿ ಬಂದು ತಿಂದು ಸಂಬಳ 30ನೇ ತಾರೀಕು 1ನೇ ತಾರೀಕು ಸಂಬಳ ತಗೊಳಕ್ಕಾಗುತ್ತೆ, ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತ ಅಂದರೆ ಏನಾದರೂ ಬಂದ್ಬಿಡುತ್ತೆ ಬಾಯಲ್ಲಿ. ನಾವು ಹಿಂದಿ ಕಲಿತು ಅವ್ರ ಜೊತೆ ವ್ಯವಹಾರ ಮಾಡೋಕ್ಕಾಗಲ್ಲ. ನಾಳೆ ತಮಿಳನ್ ಬರ್ತಾನೆ, ತಮಿಳ್ ಕಲಿತು ವ್ಯವಹಾರ ಮಾಡೋಕ್ಕಾಗಲ್ಲ. ತಪ್ಪೇನಾಗಿದೆ ಅಂದರೆ ಕನ್ನಡದವ್ರಿಗೆ ವಿಶಾಲವಾದ ಮನಸ್ಸು ಅನ್ನೋದು ಒಂದು ಹಬ್ಬಬಿಟ್ಟಿದೆ. ಅದನ್ನು ಬೇರೆ ಸ್ಟೇಟ್ ಅವ್ರು ಅಡ್ವಾಂಟೇಜ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ತಮಿಳ್ನಾಡಿಗೆ ಹೋಗಿ ನೀವು ಕನ್ನಡದಲ್ಲಿ ಮಾತಾಡಿಸಿ ಯಾರನ್ನ, ಆಂಧ್ರಾಗೆ ಹೋಗ್ಬಿಟ್ಟು ಯಾರನ್ನ ಕನ್ನಡದಲ್ಲಿ ಮಾತಾಡಿಸಿ ಇವ್ರ ನೀನು ಬುದ್ಧಿ ಪಿಚ್ಚಿದ್ದೆ ಅಂತಾರೆ, ಹೀಗೆ ಎವಡ ಅವ್ನು ಚೊನ್ನಿಂದೆ ಅಂತಾರೆ. ಇದನ್ನೇ ತೊಗೊಂಡು ಅವ್ನ ತಲೆ ಮೇಲೆ ಹೊಡೆದ್ಬಿಟ್ಟು ಕಳಿಸ್ಬೇಕಾಯ್ತು. ಅವಾಗ ಅಮ್ಮ ಅನ್ನೋನಲ್ಲ, ಕಲಿ ಕನ್ನಡ. ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್? ಕನ್ನಡ ಮೇಡಮ್. ಮೇಡಮ್ ಇದು ಕರ್ನಾಟಕ, ಇದು ಕರ್ನಾಟಕ. ಮ್ಯಾನೇಜರ್ ಅಂದ್ರೆ ಯಾಕೆ ಮಾತಾಡ್ಬಾರ್ದ ಸರ್? ದಯವಿಟ್ಟು ಮಾತಾಡ್ಬೇಡಿ ಮೇಡಮ್. ಒಂದು ನಿಮಿಷ, ಕನ್ನಡನೇ ಬರಲ್ಲ. ಫಸ್ಟ್ ಆಫ್ ಆಲ್ ಬ್ಯಾಂಕ್ಗೋಸ್ಕರ ನಾವಿದೀವೋ ನಮಗೋಸ್ಕರ ಬ್ಯಾಂಕ್ ಇದೆಯಾ? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂದರೆ ಇವಾಗ ನಮ್ಮ ತಾಯಿಗೆ ATMಗೆ ಹೋದರೆ ಪಿನ್ ಹಾಕಕ್ಕೆ ಬರಲ್ಲ, ಯಾರಾದರೂ ಪಕ್ಕದಲ್ಲಿರೋರ ಹತ್ರ ಕೇಳ್ತಾರೆ. ಅಂಥವರು ನಾಳೆ ದಿವಸ ಏನಾಯ್ತು ಬ್ಯಾಂಕಿಗೆ ಹೋದಾಗ ನನಗೆ ಹಿಂದಿ ಬರಲ್ಲ ಅಂತ ಅಂದರೆ ನಮ್ಮಮ್ಮ ಆಟೋ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಹೋಗಿ ಬಂದು ಅವ್ರು ಹೋಗಿದ್ದು ಕೆಲಸ ಆಗ್ದಿರಾ ಅಲ್ಲಿ ನನ್ನ ಕನ್ನಡ ಬಂದಿಲ್ಲಪ್ಪ ನಾನು ವಾಪಸ್ ಬಂದೆ ಅಂತಂದರೆ ಹೆಂಗಿರುತ್ತೆ? ದ ಲೇಡಿ ವಿಚ್ ಶಿ ಹಸ್ ಸ್ಪೋಕನ್, ದಟ್ ಈಸ್ ರೆಡಿಕ್ಯುಲಸ್. ಎಲ್ಲರೂ ಎಜುಕೇಟೆಡ್ ಅಲ್ಲ, ಎಲ್ರಿಗೂ ಹಿಂದಿ ಬರಲ್ಲ ಅಂತಲ್ಲ, ಎಲ್ರಿಗೂ ಕನ್ನಡ ಬರಲ್ಲ ಅಂತಲ್ಲ. ಎಫರ್ಟ್ ಹಾಕಿದ್ರೆ ಎಲ್ಲ ಮಾಡ್ಬೋದು. ಇಲ್ಲಿ ಬಂದು ತಿಂದು ಸಂಬಳ 30ನೇ ತಾರೀಕು 1ನೇ ತಾರೀಕು ಸಂಬಳ ತಗೊಳಕ್ಕಾಗುತ್ತೆ, ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತ ಅಂದರೆ ಏನಾದರೂ ಬಂದ್ಬಿಡುತ್ತೆ ಬಾಯಲ್ಲಿ. ವಿ ಕ್ಯಾನ್ ಇಮ್ಯಾಜಿನ್ ಸಿಟಿಲೇ ಹಂಗಾದ್ರೆ, ಇನ್ನು ಹಳ್ಳಿ ಕಡೆ ಎಲ್ಲ ಕಡೆನೂ ಬೇರೆಯವ್ರು ಬಂದಿದ್ದಾರಲ್ಲ, ರೈತರ ಕಥೆ ಏನು ಎಲ್ಲ? ತಪ್ಪೇನಾಗಿದೆ ಅಂದರೆ ಕನ್ನಡದವ್ರಿಗೆ ವಿಶಾಲವಾದ ಮನಸ್ಸು ಅನ್ನೋದು ಒಂದು ಹಬ್ಬಬಿಟ್ಟಿದೆ. ಅದನ್ನು ಬೇರೆ ಸ್ಟೇಟ್ ಅವ್ರು ಅಡ್ವಾಂಟೇಜ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡಲಿಲ್ಲ, ಬ್ಯಾಂಕ್ ಆಫೀಸ್ಲಿ ಕಲ್ತಾರೆ, ಯಾಕ್ರಿ ಅದು? ಹಿಂದಿ ರಾಷ್ಟ್ರ ಭಾಷೆ ಅಂದ ತಕ್ಷಣ ಫೋರ್ಸಿಬಲ್ ಆಗಿ ನೀವು ಏನು ಗೊತ್ತಿಲ್ಲದೆ ಇರೋರಿಗೆ ಯಾಕೆ ಇಂಪ್ಲಿಮೆಂಟ್ ಮಾಡ್ತೀರಿ ಎಲ್ಲ? ದಟ್ ಈಸ್ ತುಂಬ ಕಷ್ಟ. ನಿಮ್ಮದೇ ಹೇಳಿ, ಇದು ನಮ್ಮದೇ ಕಾಂಗ್ರೆಸ್ ತಪ್ಪಕ್ಕಿದ್ದು ರಾಹುಲ್ ಗಾಂಧಿಗೆ ಹೇಳಿ ಮಾತಾಡಿ, ರಾಹುಲ್ ಗಾಂಧಿಗೆ ಕನ್ನಡ ಮಾತಾಡಿ, ರಾಹುಲ್ ಗಾಂಧಿಗೆ ಹೇಳು. ರಾಹುಲ್ ಗಾಂಧಿ ನೀವು ಹೇಳು ರಾಹುಲ್ ಗಾಂಧಿಗೆ, ರಾಹುಲ್ ಗಾಂಧಿ ಕನ್ನಡ ಮಾತಾಡಿ, ಕನ್ನಡ ಮಾತಾಡಬೇಕಾ? ನಮ್ಮದೇ ಕಂಟ್ರಿಗೆ 29 ಇದು ಸ್ಟೇಟ್ ಇದೆ. ಸೊ 29 ಜೊತೆ ಭಾಷಾ ಇದೆ. ನಿಮ್ಮದೇ ಗೊತ್ತು ಭಾಷಾ, ನಿಮ್ಮದೇ ಕನ್ನಡ ಗೊತ್ತು. ಅಲ್ಲ ಅವನ ಮಗ ಕರ್ನಾಟಕದಲ್ಲಿ ಇದ್ಬಿಟ್ಟು ಹಿಂದಿ ಕಲಿ ಅಂತ ಹೇಳೋಕ್ಕೆ ಅವನ ಯಾವ ಕರೆಕ್ಟ್ ಅಲ್ವಾ? ಕನ್ನಡ ಕಲಿಬೇಕು, ಕರ್ನಾಟಕ ಇದು. ಒಬ್ಬ ಲೋಕಲ್ ಫ್ಯಾಮಿಲಿ ಏನಾದರೂ ರೆಂಟ್ಗೆ ಹೋಗ್ತೀನಿ ಅಂದರೆ ಒಂದು 10,000 ರೂಪಾಯಿ ಕೊಡ್ತೀವಿ ಅಂತಂದರೆ ಕೊಡಲ್ಲ. ಅವ್ರಿಗೇನು ಬೇಕು? ರೆಂಟ್ ಬೇಕು. 3 ಜನ ಬ್ಯಾಚುಲರ್ಸ್ ಬೇರೆ ಊರಿಂದ ಬಂದು ಅವ್ರು ಯಾವ ಕರ್ಮಕಾಂಡ ಮಾಡಿದ್ರು ಪರವಾಗಿಲ್ಲ, ಅವ್ರಿಗೆ ರೆಂಟ್ ಬೇಕು. ಇದೆಲ್ಲ ಸ್ಟಾರ್ಟ್ ಆಗ್ತಾ ಇರೋದು ಅಲ್ಲಿಂದ ತಾನೇ. ತಾತ ಎಲ್ಲ ಕನ್ನಡಲ್ಲಿ ಓದಿರೋದು ಬರ್ದಿರೋದು. ನಮ್ಮ ಫ್ಯಾಮಿಲಿಲಿ ಎಲ್ಲ ಫಸ್ಟ್ ರ್ಯಾಂಕು, ಗೊತ್ತಾ? ನಾವೆಲ್ಲ ಮುಸ್ಲಿಮು ಇದ್ರೂ ನಮ್ಮ ಫ್ಯಾಮಿಲಿಲಿ ಕನ್ನಡಲ್ಲಿ ನಂಬರ್ 1, ಗೊತ್ತಾ? ನಾವು ಹಿಂದಿ ಕಲಿತು ಅವ್ರ ಜೊತೆ ವ್ಯವಹಾರ ಮಾಡೋಕ್ಕಾಗಲ್ಲ. ನಾಳೆ ತಮಿಳನ್ ಬರ್ತಾನೆ, ತಮಿಳ್ ಕಲಿತು ವ್ಯವಹಾರ ಮಾಡೋಕ್ಕಾಗಲ್ಲ. ಕನ್ನಡ ಕಲಿತು ಅವರೇ ಬಂದು ಕನ್ನಡದಲ್ಲಿ ವ್ಯವಹಾರ ಮಾಡೋಲ್ಲ. ನಾವು ಆ್ಯಕ್ಚುಲಿ ಏನು ಮಾಡಿಬಿಟ್ರಿ ತಪ್ಪು, ಫಸ್ಟಿಂದನೂ ಅದನ್ನು ಬೇರೆ ಮಾಡ್ಕೊಂಡು ಬಂದ್ಬಿಟ್ರಿ. ಅವತ್ತೇ ಸೌಂಡ್ ಮಾಡಿದರೆ ಇವತ್ತು ಈ ಲೆವೆಲ್ಗೆ ಬರ್ತಾ ಇರಲಿಲ್ಲ. ಎಲ್ಲ ಜನ ಈಗ ಹಿಂದಿ ಯಾವ ಹೋಟ್ಲಲ್ಲಿ ನೋಡು ಅವರೇನೆ, ಯಾವ ಬ್ಯಾಂಕಲ್ಲಿ ನೋಡು ಅವರೇ, ಯಾವ PN ನೋಡು ಅವರೇನೆ. ಎಲ್ಲ ಕನ್ನಡದವ್ರು ಒಬ್ಬರೂ ಇಲ್ಲ. ಸೊ ಇಂಗ್ಲೀಷ್ನವರು ಇಲ್ಲ. ಫಸ್ಟ್ ಹಿಂದಿ, ಸೆಕೆಂಡ್ ಕನ್ನಡ, ಲಾಸ್ಟ್ ಇಂಗ್ಲೀಷ್. ಹಿಂದಿ ರಾಷ್ಟ್ರ ಭಾಷೆ, ಎಲ್ಲರೂ ಅದನ್ನು ಕಲೀಲೇಬೇಕು ಅಂತ ಮಿಸ್ಲೀಡ್ ಮಾಡೋರಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು ಸರ್ ಅಷ್ಟೇ. ತಮಿಳ್ನಾಡಿಗೆ ಹೋಗಿ ನೀವು ಕನ್ನಡದಲ್ಲಿ ಮಾತಾಡಿಸಿ ಯಾರನ್ನ, ಆಂಧ್ರಾಗೆ ಹೋಗ್ಬಿಟ್ಟು ಯಾರನ್ನ ಕನ್ನಡದಲ್ಲಿ ಮಾತಾಡಿಸಿ ಇವ್ರ ನೀನು ಬುದ್ಧಿ ಪಿಚ್ಚಿದ್ದೆ ಅಂತಾರೆ, ಹೀಗೆ ಎವಡ ಅವ್ನು ಚೊನ್ನಿಂದೆ ಅಂತಾರೆ. ಅದರಿಂದ ನಮ್ಮ ಕನ್ನಡದವರು ತಾಳ್ಮೆಯಿಂದ ಇರೋಂಥ ಜನ. ಎಷ್ಟು ತಾಳ್ಮೆಯಿಂದ ಇರ್ತಾರೆ ಅಂದರೆ ಆದಷ್ಟು 100% ತಾಳ್ಮೆ ಇರೋರು ಕನ್ನಡದವ್ರು ಒಬ್ಬರೇ. ನೀನು ಎಲ್ಲಿಂದನೋ ಬಂದಿದ್ಯಾ ಹಿಂದಿ ಮಾತಾಡ್ತೀನಿ ಅಂದರೆ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಮೋಸ ಮಾಡಿ ಸುಳ್ಳು ಹೇಳಿ ಇಷ್ಟು ವರ್ಷ ಕಾಲ ಕಳೆದ್ರು.
ಇವಾಗ ಗೊತ್ತಾಯ್ತು ಅದು ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಅಂತ. ಅಲ್ಲ ಬೇರೆ ಅದೇನೇ ಹೇಳೋದು, ಸರ್ಕಾರಕ್ಕೆ ನಾವು ಇದನ್ನು ಕ್ವಶನ್ ಕೇಳಬೇಕು. ಯಾಕಪ್ಪ ಕನ್ನಡದವ್ರು ಯಾರು BCom ಓದಲಿಲ್ವಾ, ಕನ್ನಡದವ್ರು ಯಾರು ಬ್ಯಾಂಕಿಂಗಲ್ಲಿಲ್ವಾ, ಕನ್ನಡದವ್ರು ಯಾರು ವಿದ್ಯಾವಂತರಿಲ್ವಾ? ಹಿಂದಿ ಬೇಕೇ ಬೇಕು. ಆತ ಕಲಿಯೋದೇನಕ್ಕೆ? ನೀವು ಕಲೀರಿ, ಕನ್ನಡ ಯಾಕೆ ಕಲಿತಾ ಇಲ್ಲ ಹಂಗಾದ್ರೆ? ಇಲ್ಲಿ ಕರ್ನಾಟಕ ತಾನೆ, ಕನ್ನಡ ಕಲಿಬೋದಿತ್ತಲ್ಲ. ಕನ್ನಡ ಫಸ್ಟ್ ಕಡಿ, ಇದು ಭಾಳ ಇಲ್ಲ. ಕನ್ನಡ ಫಸ್ಟ್ ಇದೆ, ಹಿಂದಿ ಆಮೇಲೆ ಇಂಗ್ಲೀಷ್ ಲಾಸ್ಟ್ ಇದೆ. ಅವ್ರನ್ನೇ ಇಡಬೇಕು. ಯಾಕೆ ಹಿಂದಿ ಮಾತಾಡೋರೆ ಯಾಕೆ ಕೆಲಸ ಕೊಡಬೇಕು? ಕನ್ನಡದವ್ರು ಕೆಲಸ ಕೊಡಬೇಕಾಗಿತ್ತು. ಇದನ್ನೇ ತೊಗೊಂಡು ಅವ್ನ ತಲೆ ಮೇಲೆ ಹೊಡೆದ್ಬಿಟ್ಟು ಕಳಿಸ್ಬೇಕಾಗಿತ್ತು. ಅವಾಗ ಅಮ್ಮ ಅನ್ನೋನಲ್ಲ, ಕಲಿ ಕನ್ನಡ.